ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ 365 ಡೇಸ್ ಚಾಲೆಂಜ್ ಅಲ್ಲಿ ಇದು ಸೆಕೆಂಡ್ ಡೇ ನಡೀತಾ ಇರೋದು. ಅಂಡ್ ಇದು ಯಾರು ಅಂತ ನೋಡ್ತಾ ಇದ್ದೀರಾ, ಇದು ಇವತ್ತು ಹೊಸದಾಗಿ ನಮ್ಮಣ್ಣ ತರಿಸಿರೋದು. ಎಲ್ಲಿಂದ ತರಿಸ್ತಾ ಅಂತ ಗೊತ್ತಿಲ್ಲ, ಜಸ್ಟ್ ಮಾರ್ನಿಂಗ್ಗೆ ಬಂದಿರೋದಂತೆ. ಅಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಕ್ ಮುಂಚೆ ಇಲ್ಲಿಗೆ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ. ಒಂದು 2-3 hours ಅಷ್ಟೇನೆ, ಆಮೇಲೆ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರಂತೆ. ಇದು ಬಂದಿರೋದಕ್ಕೆ ನಮ್ಮ ಮನೆಯಲ್ಲಿ ಇದಕ್ಕೆ ಅವಳಿಗೆ ಸ್ವಲ್ಪ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ, ಜಲಸ್. ಎಲ್ಲಿ ನನ್ನ ಬಿಟ್ಬಿಡ್ತಾರೆ, ನನಗೂ ಹೆದರಿಕೆ ಆಗ್ತಾ ಇದೆ ಅದ್ರ ಹತ್ರ ಹೋಗಿ. ಜಸ್ಟ್ 2 months ಅಂತೆ, ನೋಡಿ ಹೆಂಗಿದೆ ಅದು. ನನಗೆ ಹೆದರಿಕೆ ಆಗ್ತಾ ಇದೆ ಆಚೆ ಹೋಗೋದಿಕ್ಕೆ, ಅದಕ್ಕೆ ಒಳಗಡೆ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಏನದು? ಯಾರು ಬಂದಿರೋದು? ಅದು ಸೈಲೆಂಟ್ ಆಗಿದೆ ನೋಡಿ, ಅದು ಸೈಲೆಂಟ್ ಆಗಿದೆ, ಪಾಪ ಕುಂತಿದೆ. ಇವನಿಲ್ಲಿ ಸೌಂಡ್ ಮಾಡ್ತಾವನೆ, ಅದನ್ನ ನೋಡಿ. ಹೊಟ್ಟೆ ಉರಿ ಇವನ್ಗೆ, ಅದಕ್ಕೆ ಕೋಲ್ ಇಲ್ಲೇ ಇಟ್ಟಿದ್ದೀನಿ. ಸೌಂಡ್ ಮಾಡಿದ್ರೆ ಎಡ್ಬಿಡೋದು ಇವನ್ಗೆ, ಅಲ್ಲಪ್ಪ. ಆಯ್ತು ಸುಮ್ನಿರಿ, ನಿನ್ನೇನ್ ಕಳ್ಸಲ್ಲ ಇರು, ನೀನ್ ಇಲ್ಲೇ ಇಟ್ಕೊಂತೀವಿ, ಅದನ್ನ ಕಳ್ಸ್ಬಿಡೋಣ. ನಮ್ಮ ಅಣ್ಣ ಮನೇಲಿ ಆಲ್ರೆಡಿ ಇನ್ನೂ ಮೂರ್ ಇದೆ, ಅವ್ರದ್ದು ಶಿಡ್ಸು 2 ಇದೆ, ಅಂಡ್ ಇನ್ನೊಂದ್ ಯಾವ್ದೋ ಬ್ರೀಡ್ ಇದೆ. ಇವಾಗ ಇದನ್ನ ತರ್ಸಿದಾನೆ. ಅವನು ಕೆನಲ್ ಏನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಹೇಳ್ತೀನಿ ಯಾವ ತರ ಅಂತ. ಅಂಡ್ ಅವ್ರ ನಂಬರ್ನ ಕೂಡ ನಾನು ಹಾಕಿರ್ತೀನಿ, ಕೇಳ್ತೀನಿ ಫಸ್ಟ್ ಅವ್ರ ಹತ್ರ ಕೆನಲ್ ಬಗ್ಗೆ ಕೇಳ್ಕೊಂಡು ಆಮೇಲೆ ನಿಮ್ಗೆ ನಾನು ತಿಳಿಸ್ತೀನಿ. ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತಿಳಿಸ್ತೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದನ್ನ ಸಾಕೋದಕ್ಕೆ ಅಂತ ತಂದಿರೋದು. ಅವ್ರ ಮನೆ ಕಡೆ ನಾನೇನಾದ್ರು ನಮ್ ದೊಡ್ಡಮ್ಮ ಮನೆಗೆ ಹೋದಾಗ ಆ ಮರಿಗಳದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು 4 hours ಇರ್ತಾನೆ, 11 o'clock 11:30 ಹಂಗೆ ಬಂದು ಅಣ್ಣ ಕರ್ಕೊಂಡು ಹೋಗ್ತಾನೆ ಇದನ್ನ. ಇದು ಗರ್ಲ್, ಬಟ್ ಹೆದರಿಕೆ ಆಗುತ್ತೆ, ನನ್ನ ಅದ್ರ ಹತ್ರ ಹೋಗಕ್ಕೆ ಹೆದರಿಕೆ ಆಗ್ತಾ ಇದೆ. 2 months ಅಂತೆ ಅದಕ್ಕೆ, ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ನಿರು, ಆಯ್ತು ಆಯ್ತು ಸುಮ್ನಿರು, ಎಲ್ಲೂ ಕಳ್ಸಲ್ಲ ನಿನ್ನ. ನಿನ್ ಬಾಧೆ ನೋಡಕ್ ಆಗ್ತಿಲ್ಲಪ್ಪ ನನ್ಗ. ಇಲ್ಲ ಸುಮ್ನಿರು, ಆಯ್ತು. ಇದನ್ ಕೆಳಗಡೆ ಬಿಟ್ರೆ ಇಲ್ಲಿ ಬಂದು ಕುಂತ್ಕೊಂಡು ಆಚೆಗಡೆ ಅದನ್ನ ನೋಡಿ ಬಗುಳ್ತಾನೆ, ಅದಕ್ಕೆ ಇಲ್ಲಿ ಕೂರ್ಸ್ಬಿಟ್ಟಿದೀನಿ ಅವನ್ನ. ಅಂಡ್ ನನ್ಗೂನು ಇವತ್ತು ಮತ್ತೆ 12 o'clock 12:15 ಕ್ಯಾಬ್ ಇದೆ. ಕ್ಯಾಬ್ ಹತ್ಕೊಂಡು ಶಿಫ್ಟಿಗೆ ಓಡಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೀ ಇರ್ತೀನಿ, ಒಂದ್ ಸ್ವಲ್ಪ ಮನೇಲಿ ಕೆಲಸ ಇದೆ, ಅದನ್ನೆಲ್ಲ ಮಾಡಿ ಮುಗಿಸಿ ಸಿಗ್ತೀನಿ. ಬಾಯ್ ಬಾಯ್. ಸುಮ್ಮನೆ ಪಡ್ಕೊಂತ ಇರ್ತಾನೆ, ಅದಕ್ಕೆ ರೂಮಿಗೆ ಕರ್ಕೊಂಡ್ ಬಂದಿದ್ದೀನಿ ಇವಾಗ. ಓಯ್ ಕುಟುಂಬ, ಇಲ್ಲಿ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂತೀಯಲ್ಲಪ್ಪ ನೀನು. ಕೊಚ್ಚು. ಫುಲ್ ನಿದ್ದೆಯಲ್ಲಿ ಬೇರೆ ಇದ್ನಲ್ಲ, ಅದಕ್ಕೆ ಮಲ್ಕೊಳ್ಳಿ ಅಂತ ಮೇಲೆ ಕರ್ಕೊಬಂದು ಡೋರ್ ಕ್ಲೋಸ್ ಮಾಡಿದೀನಿ. ಬಾ ಇಲ್ಲಿ ಬಾ, ಇಲ್ಲಿ ಕೊಚ್ಚು, ಬಾ ಕೊಚ್ಚು ಇಲ್ಲಿ. ಅವ್ನ್ ಬಾಧೆ ನೋಡಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾರೋ ಹೊಸಬ್ರು ಬಂದ್ಬಿಟ್ಟಿದ್ದಾರೆ ಅಂತ ಅವನು. ನೋಡೋಣ, ಹಿಂಗೆ ಸಮಾಧಾನವಾಗಿ ಸುಮ್ಮನೆ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು, ಆಮೇಲೆ ಅವ್ರು ಬಂದು ಅದನ್ನ ಕರ್ಕೊಂಡು ಹೋದ್ಮೇಲೆ ಅದನ್ನ ಫ್ರೀ ಆಗಿ ಬಿಡೋದು. ಊಟ ಕೊಡಕ್ ಹೇಳಿದ್ದ ನಮ್ಮ ಅಣ್ಣ, ನಾಯಿಗೆ ಊಟ ಕೊಟ್ಟಿದ್ದೀನಿ, ಊಟ ಕೂಡ ಮಾಡ್ತಾ ಇದೆ ಆರಾಮಾಗಿ ಅದೂನು. ಅಂಡ್ ಮನೆಯಲ್ಲೇ ಪಿಜ್ಜಾ ಬೇಯಿಸಿತ್ತು, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಇವಾಗ ಸುಮ್ಮನೆ ಇದ್ದೀನಲ್ಲ ಮನೇಲಿ ಅಂತ ಮಾಡ್ತಾ ಇದ್ದೀನಿ ಪಿಜ್ಜಾನ.
ಮಾಡಿ ನಾನು ಟೇಸ್ಟ್ ಮಾಡಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬರ್ತಾರೆ ಒಂದು 3 o'clock ಹಾಗೆ ಅವ್ರಿಗೆ ಇಟ್ಟು ಹೋಗ್ತೀನಿ ಅವ್ರಿಗೆ ನಮ್ಮ ಅಮ್ಮಗೆ ನನ್ನ ತಂಗಿಗೆ. ಆ್ಯಂಡ್ ನನಗೆ ಅದು ಮಾಡೋಕ್ಕೂ ಬರೋದಿಲ್ಲ. ಸುಮ್ಮನೆ ಯೂಟ್ಯೂಬ್ ನೋಡಿ ನಾನು ಕೂಡ ಮಾಡ್ತಾ ಇದ್ದೀನಿ ರೆಫರ್ ಮಾಡಿ ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡಿ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟ್ ನಾನು ಬೇಸ್ಗೆ ಮಯೋನೀಸ್ ಹಾಕಿ ನೆಕ್ಸ್ಟ್ ಪಿಜ್ಜಾ ಸಾಸ್ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ನಾನು ಕಾರ್ನ್ಸ್ ಆ್ಯಂಡ್ ಆನಿಯನ್ಸ್ ಅಷ್ಟೇ ಯೂಸ್ ಮಾಡಿ ಮಾಡ್ತಾ ಇರೋದು ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ ನಾನು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಬಟ್ ಪಿಜ್ಜಾ ಮಾಡುವಾಗ ಚೀಸ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ನಾರ್ಮಲ್ ಔಟ್ಸೈಡ್ ಹೆಂಗೆ ಸಿಗುತ್ತೋ ಅದೇ ಥರನೇ ಸಿಗುತ್ತೆ. ಏನಂದರೆ ಪಿಜ್ಜಾ ಚೀಸ್ನ ಮಾತ್ರ ಜಾಸ್ತಿ ಆ್ಯಡ್ ಮಾಡಬೇಕಷ್ಟೇನೆ. ಇವಾಗ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ನಾನು ಕಾರ್ನ್ಸ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ. ಆ್ಯಂಡ್ ಕಾರ್ನ್ಸು ಕೂಡ ಅಷ್ಟೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಿದ್ದು. ಆ್ಯಂಡ್ ನೆಕ್ಸ್ಟ್ ಆನಿಯನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೇಲೆ. ಆನಿಯನ್ಸ್ ಆ್ಯಡ್ ಮಾಡಿದ್ಮೇಲೆ ಫುಲ್ ಚೀಸ್ನ ಲೋಡ್ ಮಾಡಬೇಕು. ಪಿಜ್ಜಾ ಚೀಸೇ ಆರ್ಡ್ರ್ ಮಾಡಿದ್ದಿದ್ದು ನಾನು ಅದೇ ಇತ್ತು. ಆ ಚೀಸ್ನೇ ಹಾಕ್ತೀನಿ ನಾನು. ಅಂದರೆ ಜಾಸ್ತಿ ಹಾಕಬೇಕಾಗುತ್ತೆ ಚೀಸು ಚೆನ್ನಾಗಿ ಬರುತ್ತೆ ಚೀಸ್ ಜಾಸ್ತಿ ಹಾಕಿದ್ರೆ. ಆ್ಯಂಡ್ ಪಿಜ್ಜಾ ಬೇಸ್ ಏನಿತ್ತು ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಳಿ. ಒಂದು 30 to 60 seconds ಪ್ರೀ ಹೀಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಸ್ ಅನ್ನೋದು ನಿಮಗೆ ಚೆನ್ನಾಗಿ ಇದಾಗುತ್ತೆ. ಔಟ್ಸೈಡ್ ಸಿಗೋ ಥರನೇ ಇರುತ್ತೆ ನಿಮಗೆ ಪಿಜ್ಜಾ. ಈಗ ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪನ್ನೀರ್ ಇತ್ತು ಪನ್ನೀರ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಆ್ಯಂಡ್ ಪನ್ನೀರ್ ಕೂಡ ಖಾಲಿಯಾಗಿತ್ತು. ಇಲ್ಲಾಂದರೆ ನಿಮ್ಮ ಮನೇಲಿ ಪನ್ನೀರ್ ಕ್ಯಾಪ್ಸಿಕಮ್ ಏನಾದರೂ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಮುಗೀತು. ಇದನ್ನು ಓವನಲ್ಲಿ ಇಟ್ಟು ಒಂದು 2 ಮಿನಿಟ್ಸ್ ಇದನ್ನು ಬಿಡಬೇಕು. ಬಿಟ್ಮೇಲೆ ಈ ಥರ ಆಗುತ್ತೆ. ನನ್ನ ಹತ್ರ ಕಟ್ಟರ್ ಇರಲಿಲ್ಲ. ನಾರ್ಮಲ್ ಏನಂತಾರೆ ಚಪಾತಿ ಎತ್ತೋದ್ರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಎಳೀತಿದೆ ಚೀಸ್ ಕೂಡ ಹಂಗೆ ಬರ್ತಾ ಇತ್ತು. ಗ್ಯಾಪಲ್ಲೇ ಬಾಕ್ಸ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬಾಕ್ಸ್ಗೆ ಪಾಸ್ತಾ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಸ್ವಲ್ಪ ಕಾರ್ನ್ಸ್ನ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಕಾರ್ನ್ಸ್ ಮೇಲೆ. ಆ್ಯಂಡ್ ಇದನ್ನು ನಾನು ಇವಾಗ ಲಂಚಿಗೆ ಅಂತ ಬಾಕ್ಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆದೆ. ಆಲ್ಮೋಸ್ಟ್ ಇವಾಗ 11:40 ಟೈಮ್ ಆಗ್ತಾ ಇದೆ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಅದನ್ನು ಆಚೆನೇ ಬಿಟ್ಬಿಟ್ಟು ಅಲ್ಲೇ ಕಟ್ಟಾಕಿ ಅದನ್ನು ಸ್ವಲ್ಪ ಸೈಡ್ಗೆ ಸೇಫ್ ಆಗಿರೋ ಥರ ನೋಡಿಕೊಂಡು ಬಿಟ್ಟು ನಾನು ಆಟೋ ಬುಕ್ ಮಾಡ್ತೀನಿ. ಆಟೋ ಬಂದ ತಕ್ಷಣ ಇವಾಗ ಕ್ಯಾಬ್ ಪಾಯಿಂಟಿಗೆ ಹೊರಡೋದೆ. ನಿನ್ನೆ ಕೂಡ ಲೇಟ್ ಆಗೋಯಿತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕ್ಯಾಬ್ ಬಂದು ವೆಯ್ಟ್ ಮಾಡ್ತಾ ಇತ್ತು. ಪಾಪ ಹೋಲ್ಡ್ ಮಾಡ್ತಾರೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಹೋಲ್ಡ್ ಮಾಡ್ತಾರೆ ಕ್ಯಾಬ್ನ. ಆ್ಯಂಡ್ ಇವಾಗ ಯಾರೂ ಇಲ್ಲ ಡ್ರಾಪ್ ಮಾಡೋದಕ್ಕೆ. ಸೊ ಅದಕ್ಕೆ ಆಟೋ ಬುಕ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ. ಬಂದಮೇಲೆ ಹೋಗೋಣ. ಆ್ಯಂಡ್ ನಾನು ಇಷ್ಟೇ ರೆಡಿ ಆಗೋದು ಬಿಕಾಸ್ ರ್ಯಾಂಪಲ್ಲಿ ವರ್ಕ್ ಮಾಡೋದ್ರಿಂದ ಬಿಸಿಲಲ್ಲಿ ಇರ್ತೀನಿ. ಒಂದು ಸನ್ಸ್ಕ್ರೀನ್, ಒಂದು ಬಿಂದಿ, ಲಿಪ್ಸ್ಟಿಕ್ ಅಷ್ಟೇ ನಾನು ಹಾಕೋದು.
ಅದು ಬಿಟ್ಟರೆ ಇನ್ನೇನು ಅಪ್ಲೈ ಮಾಡಲ್ಲ ಬಿಕಾಸ್ ನಾನೇನಾದರೂ ಮೇಕಪ್ ಅಪ್ಲೈ ಮಾಡ್ಕೊಂಡ್ರೆ ಅಂತಿಗೆ ಹೋದರೆ ಅದೊಂಥರ ಸ್ವೆಟ್ ಥರ ಎಲ್ಲ ಆಗಿ ಫುಲ್ ಫೇಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ಮತ್ತು ಆ ಡಸ್ಟ್ ಎಲ್ಲ ಬಂದು ಹಂಗೆ ಮುಖದ ಮೇಲೆ ಕುಂತಿರುತ್ತೆ. ಸೊ ನಾನು ಜಾಸ್ತಿ ಮೇಕಪ್ ಏನು ಅಪ್ಲೈ ಮಾಡಲ್ಲ, ಯೂಶಲಿ ಅಪ್ಲೈ ಮಾಡೋದೇ ಇಲ್ಲ. ರೇರ್ ಆಗಿ ಮಂತ್ಲಿ ಒನ್ಸ್ ಆ ಥರ ನಾನು ಮೇಕಪ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇವತ್ತೇನು ಮೇಕಪ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಒಂದು ಸನ್ಸ್ಕ್ರೀಮು, ಒಂದು ಬಿಂದಿ, ಒಂದು ಲಿಪ್ಸ್ಟಿಕ್ ಅಷ್ಟೇ. ಇವಾಗ ಫೈನಲಿ ಆಟೋ ಕೂಡ ಬಂತು. ಆಟೋದಲ್ಲಿ ನಾನು ಇವಾಗ ಹೊರಟಿದ್ದೀನಿ ಕ್ಯಾಬ್ ಪಾಯಿಂಟಿಗೆ. ಕ್ಯಾಬ್ ಪಾಯಿಂಟಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಇವಾಗ ಇದು ನನ್ನ ಕ್ಯಾಬ್ ಪಾಯಿಂಟ್. ಇದು ಆಲ್ರೆಡಿ ಬಂದು ನಾನು ರೀಚ್ ಆಗಿದ್ದೀನಿ. JK ಸಿಗ್ನಲೇ ನಮ್ಮದು ಕ್ಯಾಬ್ ಪಾಯಿಂಟ್. ಆ್ಯಂಡ್ ಕ್ಯಾಬ್ ಬಂತು. ಬಾಕ್ಸಿಗೆ ಅಂತ ಫ್ರೂಟ್ಸ್ ಹಾಕ್ಕೊಂಡಿದ್ದೆ, ಡ್ರ್ಯಾಗನ್ ಇತ್ತು ಅಂತ, ಅದನ್ನೇ ತಿಂದ್ಕೊಂಡು ಹೊರಟಿದ್ದೀನಿ ಇವಾಗ. ಆ್ಯಂಡ್ ನನಗೆ ನನ್ನ ಟ್ರೈನಿಂಗ್ ಟೈಮಲ್ಲಿ ಆಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಾನಿವಾಗ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಅಂದರೆ ಆ್ಯಸ್ ಎ ರ್ಯಾಮ್ ಸೂಪರ್ವೈಸರ್ ನಿಮಗೆ ಲೋಡಿಂಗ್ ಟೈಮಲ್ಲಿ, ಏರ್ಕ್ರಾಫ್ಟ್ ಲೋಡಿಂಗ್ ಟೈಮಲ್ಲಿ ನಿಮಗೆ ಡೇಂಜರಸ್ ಗೂಡ್ಸ್ ಬರುತ್ತೆ. ಆ್ಯಂಡ್ ನಾರ್ಮಲ್ ಜನರಲ್ ಗೂಡ್ಸ್ ಆ ಥರ ಎಲ್ಲ ಬರುತ್ತೆ. ಒಂದು ಸರಿ ಏನಾಯಿತು ಅಂದರೆ ಜನರಲ್ ಗೂಡ್ಸ್ ಆ್ಯಂಡ್ ಡೇಂಜರಸ್ ಗೂಡ್ಸ್ ಎರಡೂ ಒಟ್ಟಿಗೆ ಬಂದಿತ್ತು. ಲೈಕ್ ಡಿಪಾರ್ಚರಿಗೆ ಬಂದಿದ್ದಿದ್ದು. ಆ್ಯಂಡ್ ಅದು ನೋಡಿದ್ರೆ ಡೇಂಜರಸ್ ಗೂಡ್ಸ್ಗೆ ಇರಬೇಕಾಗಿರುವ ಸಿಂಬಲ್ ಜನರಲ್ ಕಾರ್ಗೋಗೂ ಕೂಡ ಇತ್ತು. ಅದನ್ನ ನೋಟ್ಯಾಕಲ್ಲಿ ಮೆನ್ಷನ್ ಮಾಡಿದ್ರು. ಕ್ಯಾಪ್ಟನ್ಗೆ ಸೈನ್ ಮಾಡೋಕ್ಕೆ ಅಂತ ಕೊಡಕ್ಕೆ ಹೋದಾಗ ಸೂಪರ್ವೈಸರ್ ಯಾರಿದ್ದಾರೆ ಅವರು ಅದನ್ನ ಡೇಂಜರಸ್ ಗೂಡ್ಸ್ ಅಂತ ಇರೋದನ್ನ, ಜನರಲ್ ಕಾರ್ಗೋನ ಡೇಂಜರಸ್ ಗೂಡ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ವಾ, ಅದನ್ನ ಕ್ರ್ಯಾಚ್ ಮಾಡಿ ನಾರ್ಮಲ್ ಗೂಡ್ಸ್ದು ಸಿಂಬಲ್ ಹಾಕಕ್ಕೆ ಹೇಳಿದ್ರು. ನಾನು ಅದನ್ನ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಅದ್ರ ಒಳಗಡೆ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಅದನ್ನ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಆಗ ನಮ್ಮ ಮ್ಯಾನೇಜರ್ಸೇ ಬಂದು ಅವರೇ ಅದನ್ನ ಸಾಲ್ವ್ ಮಾಡಿದ್ರು. ಆ್ಯಂಡ್ ನಿಮ್ಗೆ ಯಾವುದೇ ವಿಷಯದಲ್ಲಿ ಡೌಟ್ ಇದ್ರೂ ಕೂಡ ನೀವು ಚಾನ್ಸ್ನ ತಗೊಳಕ್ಕೆ ಹೋಗಬೇಡಿ. ಇವಾಗ ಮಾರ್ನಿಂಗ್ ಆಗಿದೆ, ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಳು ಇನ್ನೂ ಇಲ್ಲೇ ಇದ್ದಾಳೆ. ನಿನ್ನೆ ಮಳೆ ಬರ್ತಿದೆ ಅಂತ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಸೊ ಇಲ್ಲೇ ಇದ್ದಾರೆ. ಇವಾಗ ಊಟ ಕೊಟ್ಟಿದ್ದೆ, ಊಟ ಮಾಡಿದ್ದಾನೆ. ಆ್ಯಂಡ್ ಯಾರ್ಯಾರೆಲ್ಲ ಈ ವ್ಲಾಗ್ನ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್.